ತೀವ್ರ ವಿರೋಧದ ನಡುವೆ ವಕ್ಫ್ ಕಾಯ್ದೆಯನ್ನು ಬದಲಾವಣೆ ಬಿಜೆಪಿ ಸರ್ಕಾರ ಮಾಡಿದೆ. ಇದಕ್ಕೆ ತುಂಬ ಆಕ್ರೋಶ ಸಹ ಕೇಳಿ ಬರ್ತದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಸಫಿ ಸಾದ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಅಂತೂ ಇಂತೂ ಕಾಯ್ದೆ ಬದಲಾವಣೆ ಆಗಿದೆ, ತಿದ್ದುಪಡಿ ತಂದಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ಇಲ್ಲ, ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಈಗಾಗಲೇ ದೇಶದಾದ್ಯಂತ ಉಲ್ಮಾಗಳು, ಮುಸ್ಲಿಂ ಸಂಘಟನೆಗಳು ಎಲ್ಲವೂ ಚರ್ಚೆ ಮಾಡ್ತಾ ಇದೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಈಗಾಗಲೇ ದಕ್ಷಿಣ ಭಾರತದ ಅತಿ ದೊಡ್ಡ ಉಲಮಾ ಸಂಘಟನೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅದೇ ರೀತಿ ಎಲ್ಲ ನಾಯಕರು ತೀರ್ಮಾನ ಮಾಡಿದ್ದಾರೆ, ಕಾನೂನು ಹೋರಾಟ ಮಾಡಲೇಬೇಕು. ಯಾಕೆಂದರೆ ಇದೊಂದು ಸಂವಿಧಾನದ ವಿರುದ್ಧ ಅದೇ ರೀತಿ ಅಲ್ಪಸಂಖ್ಯಾತರ ವಿರುದ್ಧವಿರುವಂತಹ ಒಂದು ಕರಾಳ ಕಾಯ್ದೆ ಇದು. ಅಂತ ಸರ್, ಬಿಜೆಪಿ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ, ಇದು ಅಸಂವಿಧಾನಕ್ಕೆ ವಿತ್ತು, ನಾವು ಸರಿಪಡಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಅಸಂವಿಧಾನಿಕ ಅಂತ ಹೇಳಿದರೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಧಾರ್ಮಿಕ ಸ್ವಾತಂತ್ರ್ಯದ ಸ್ಪಷ್ಟವಾದ ಉಲ್ಲಂಘನೆ. ಅದು ಫಂಡಮೆಂಟಲ್ ರೈಟ್ಸು, ಧಾರ್ಮಿಕ ಸ್ವಾತಂತ್ರ್ಯ ಎಂಬುದು ಎಲ್ಲ ಧರ್ಮದವರಿಗೂ ಅವರವರ ಧರ್ಮಕ್ಕನುಸೃತವಾಗಿ ಜೀವನ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಈ ನಮ್ಮ ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿದೆ. ಆದ್ದರಿಂದ ಸಂವಿಧಾನದ ವಿರುದ್ಧ. ಅದೇ ರೀತಿಯಲ್ಲಿ ಇದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991 ಅದರ ವಿರುದ್ಧ, ಸಂವಿಧಾನದ ವಿರುದ್ಧನೇ ಇದು. ಅದರೊಟ್ಟಿಗೆ ಅಲ್ಪಸಂಖ್ಯಾತರ ವಿರುದ್ಧ. ಏಕೆಂದರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಈಗ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಸೆಕ್ಷನ್ 83ಯಲ್ಲಿ ನಿಮಗೆ ಗೊತ್ತಿರಬೇಕು, ಇಡೀ ಭಾರತದಾದ್ಯಂತ ಯಾವುದೇ ಒಂದು ಇದಕ್ಕೂ ಟ್ರಿಬ್ಯುನಲ್ ಇದೆ. ಲ್ಯಾಂಡ್ ಟ್ರಿಬ್ಯುನಲ್ ಇದೆ, ಫ್ಯಾಮಿಲಿ ಟ್ರಿಬ್ಯುನಲ್ ಇದೆ, 17 ಟ್ರಿಬ್ಯುನಲ್ಗಳಿವೆ. ಆ ಟ್ರಿಬ್ಯುನಲ್ ಮಾಡೋದು ಯಾಕೆ? ಅಲ್ಲಿ ಸಿವಿಲ್ ಕೋರ್ಟ್ಗಳಲ್ಲಿ ಕೇಸುಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಇಲ್ಲಿ ಇಲ್ಲಿ ಟ್ರಿಬ್ಯುನಲ್ಗೆ ಹೋಗಿ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಆ ಅಪಪ್ರಚಾರದ ಪರಮಾವಧಿ ಮಾಡ್ತಾ ಇದ್ದಾರೆ. ಟ್ರಿಬ್ಯುನಲ್ ಅಂತ ಹೇಳಿದರೆ ಮುಸಲ್ಮಾನರೇ ಇರುವಂತಹ ಒಂದು ಕೋರ್ಟು ಅಂತ. ನಾವು ರಚನೆ ಮಾಡಿದ ಕೋರ್ಟ್ ಅಲ್ಲ. ಆ ಕೋರ್ಟಲ್ಲಿ ಜಡ್ಜ್ ಇರೋದು ಯಾರು? ಹೈಕೋರ್ಟ್ನಲ್ಲಿ ನೇಮಕ ಮಾಡುವಂಥ ಮುಖ್ಯ ನ್ಯಾಯಮೂರ್ತಿ. ಅಲ್ಲಿ ಮುಸಲ್ಮಾನ್ ಒಬ್ಬ ಮಾತ್ರ, 3ರಲ್ಲಿ ಒಬ್ಬರು ಮಾತ್ರ ಇಸ್ಲಾಮಿಕ್ ಲಾ ಗೊತ್ತಿರುವವರು ಇರಬೇಕು ಅಂತೇಳಿರೋದು. ಇದು ಲಾನ್ನೇ, ಟ್ರಿಬ್ಯುನಲನ್ನೇ ಅಲ್ಲಿ ಏನು ಮಾಡಿದ್ದಾರೆ, ಅದು ಟ್ರಿಬ್ಯುನಲ್ಲಿ ಅಪ್ಲಿಕೇಶನ್ ನಮಗೆ ಹಾಕ್ಬೋದಿತ್ತು ಮುಂಚೆ. ಆ ಟ್ರಿಬ್ಯುನಲ್ ಅಪ್ಲಿಕೇಶನ್ ಆಗಿ ನಿಮಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ, ನಿಮಗೆ ಇಲ್ಲಿ ಅಪೀಲ್ಗೆ ಹೋಗ್ಬೋದು, ಎಲ್ಲಿ ಹೈಕೋರ್ಟ್ಗೆ ಹೋಗ್ಬೋದು, ನಂತರ SLP ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಜುಡಿಷರಿ ಒಂದು ಇಲಾಖೆಯನ್ನು ಏನು ಮಾಡಲಾಗಿದೆ, ಇಲ್ಲಿ ಸಂಪೂರ್ಣವಾಗಿ ಸರ್ವನಾಶ ಮಾಡಲಾಗಿದೆ. ಇದು ಬರೀ DC ಕೊಡಲಾಗಿದೆ. ಒಬ್ಬ DC ಅಂದರೆ ಸರಕಾರಿ ನಿಯೋಜಿತ ಒಬ್ಬ ಅಧಿಕಾರಿಗೆ ಸಂಪೂರ್ಣವಾದಂತಹ ಒಂದು ಪರಮಾಧಿಕಾರ ಕೊಡಲಾಗಿದೆ. ಮುಂಚೆ ಇದ್ದದ್ದೇನು, ಟ್ರಿಬ್ಯುನಲ್ ಇತ್ತು. ಟ್ರಿಬ್ಯುನಲಿಂದ ನಿಮಗೆ ಅಪೀಲ್ಗೆ ಹೋಗ್ಬೋದು, ಎಲ್ಲಿ ಹೈಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟಿಂದ SLP ನೀವು ಎಲ್ಲಿ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಅದನ್ನು ಇಲ್ಲದಾಗಿ ಮಾಡಿ. ಅದೇ ರೀತಿ ಮತ್ತೊಂದು ಪ್ರಮುಖವಾದಂಥ ವಿಷಯ, ಲಿಮಿಟೇಷನ್ ಆ್ಯಕ್ಟ್ ಈ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಲಿಮಿಟೇಷನ್ ಆ್ಯಕ್ಟು, ಹಿಂದೂ ಎಂಡೋಮೆಂಟ್ ಬಿಲ್ ಇದೆ, ಇದು ಆ್ಯಕ್ಟ್ ಇದೆ. ಅದೇ ರೀತಿಯಲ್ಲಿ ಸಿಖ್ ಗುರುದ್ವಾರ ಪ್ರತಿಬಂಧಕ ಇದೆ. ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೂ ಅನ್ವಯವಾಗದಂತಹ ಲಿಮಿಟೇಷನ್ ಆ್ಯಕ್ಟ್ ಇಲ್ಲಿ ವಕ್ಫ್ ಬೋರ್ಡಿಗೆ ತರಲಾಗಿದೆ. ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ನಿನ್ನೆ ಪಾರ್ಲಿಮೆಂಟಲ್ಲಿ ಏನು ಹೇಳ್ತಾರೆ, ಬಡ ಮುಸ್ಲಿಂ ಸಮುದಾಯಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಇಲ್ಲಿ ಏನಾಗ್ತಾ ಇರೋದು, 9 ಲಕ್ಷ ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದಿಲ್ಲ, ಬರೇ ಸುಳ್ಳದು. ಅಂತ 1 ಲಕ್ಷ ಎಕರೆ ಇರ್ಬೋದು, ಜಾಸ್ತಿ ಅಬ್ಬಬ್ಬ ಅಂತ ಹೇಳಿದರೆ. ಇದೇನಾಗಿದೆ ಅಂತೆಲ್ಲ ಅನ್ವರ್ ಮಾಡಿ ಇಡೀ ದೇಶದಲ್ಲಿ, ಯಾಕೆಂದರೆ ಅನ್ವರ್ ಮಾಡಿಪಾಡಿ ಒಂದು ವರದಿ ಮಾಡ್ತಾರೆ. ಇದೆಲ್ಲ ಒಂದು ಷಡ್ಯಂತರದ ಭಾಗವಾಗಿ ಈಗ ಕಾಣ್ತಾ ಇದೆ. ಅನ್ವರ್ ಮಾಡಿಪಾಡಿ ಒಂದು 10 ವರ್ಷ ಮುಂಚೆ ಒಂದು ವರದಿ ಮಾಡ್ತಾರೆ. ಆ ವರದಿಯಲ್ಲಿ 2 ಲಕ್ಷ ಕೋಟಿ ಅಂತ ಕರ್ನಾಟಕ ಹೇಳ್ತಾರೆ. ಅದೇ ರೀತಿ 9 ಲಕ್ಷ ಕೋಟಿ ಅಂತ ಇಡೀ ದೇಶ ಅಂತ ಹೇಳ್ತಾರೆ. ಅದನ್ನೇ ರಿಜಿಜು ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ. ಅದನ್ನೇ ಕರ್ನಾಟಕದ ಆ ವರದಿಯನ್ನು, ಅನ್ವರ್ ಮಾಡಿಪಾಡಿ ವರದಿಯನ್ನು ಗೃಹ ಮಂತ್ರಿಗಳು ಹೇಳ್ತಾರೆ, ರಿಜಿಜು ಅವರು ಹೇಳ್ತಾರೆ, ಇಡೀ ಪಾರ್ಲಿಮೆಂಟಲ್ಲಿ ಹೇಳಲಾಗುತ್ತೆ. ಅಲ್ಲಿ ಏನಾಗ್ತಾ ಇದೆ, ಇದೊಂದು ಷಡ್ಯಂತರ ಒಂದು ಭಾಗವಾಗಿ ಕಾಣ್ತಾ ಇದೆ. ನಾನು ಹೇಳ್ತಾ ಇರೋದು, 9 ಲಕ್ಷ ಎಕರೆ ಜಾಗ ಇದೆ ಅಲ್ಲ, ಅದನ್ನು ಕೊಟ್ಟು ಬಿಟ್ಟರೆ ಆಯ್ತಲ್ಲ ಮುಸಲ್ಮಾನರದ್ದು ಕೊಡಬೇಕಲ್ವಾ. ಈಗಿರುವಂಥ 9 ಲಕ್ಷದಲ್ಲಿ ನಾನು ಹೇಳ್ತಾ ಇರೋದು 6-7 ಲಕ್ಷ ಎಕರೆ ಜಾಗ ಈಗೇನಿದೆ ವ್ಯಾಜ ಇದೆ, ಕೇಸುಗಳಿವೆ. ಆ ಕೇಸನ್ನು ನೀವು ಈ ಲಿಮಿಟೇಷನ್ ಆ್ಯಕ್ಟಲ್ಲಿ ಅಪ್ಲಿಕೇಬಲ್ ಮಾಡಿ ಅನುಕೂಲ ಮಾಡ್ತಾ ಇದ್ದೀರಾ. ಯಾರು ಕಬಳಿಕೆದಾರರಿದ್ದಾರೋ, ಯಾರು ಭೂಗಳ್ಳರಿದ್ದಾರೋ, ಯಾರು ವಕ್ಫ್ ಹಗರಣ ಮಾಡಿದ್ದಾರೋ ಅವರಿಗೆ ಅನುಕೂಲ ಮಾಡುವಂಥ ಒಂದು ಆ್ಯಕ್ಟ್ ಆಗಿದೆ ಅಪ್ಲಿಕೇಶನ್. ಯಾವುದು ಲಿಮಿಟೇಷನ್ ಆ್ಯಕ್ಟ್? ನೀವು ನೋಡಿ, ಲಿಮಿಟೇಷನ್ ಆ್ಯಕ್ಟ್ ಹಿಂದೂ ಎಂಡೋಮೆಂಟ್ ಆ್ಯಕ್ಟಿಗಿಲ್ಲ. ಅಂದರೆ 12-15 ವರ್ಷ ಒಂದು ವಕ್ಫ್ ಭೂಮಿ ನಿಮ್ಮ ಕೈಯಲ್ಲಿದ್ದರೆ, ಅಥವಾ ಯಾವುದೇ ಭೂಮಿ ನಿಮ್ಮಲ್ಲಿದ್ದರೆ ಅದು ನಿಮ್ಗಾಗ್ತದೆ, ಯಾರ ಸ್ವಾಧೀನದಲ್ಲಿದೆ ಅವರಿಗಾಗ್ತದೆ ಎಂಬ
ಆ ಲಿಮಿಟೇಷನ್ ಆ್ಯಕ್ಟು ಈಗ ವಕ್ಫ್ ಬೋರ್ಡಿಗೆ ತಂದಿದ್ದಾರೆ. ನಾವು 50 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಇಲ್ಲಿ ಬೆಲ್ಲಹಳ್ಳಿಯಲ್ಲಿ 608 ಎಕರೆ, ಇಲ್ಲಿ 400 ಎಕರೆ ಜಾಗ, ಇಡೀ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತಾ ಇರುವುದೇ ಆ ಜಾಗಕ್ಕಾಗಿ. ಈ ಕಾಯ್ದೆ ಬಂದರೆ, ಈ ಬಿಲ್ ಬಂದರೆ ಎಲ್ಲ ಜಾಗವು ನಮ್ಮಿಂದ ಹೊರಟು ಹೋಗುತ್ತೆ. ಅದು ನಾನು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಇದು ಮುಸಲ್ಮಾನರಿಗೆ ಅನುಕೂಲ ಮಾಡ್ತಾ ಇರೋದಾ ಅಥವಾ ವಿರೋಧ ಮಾಡ್ತಾ ಇರೋದು, ನೀವು ಹೇಳಿ. ಸರ್, ಈಗ ಮತ್ತೊಂದು ಕಡೆ ಈ ವಕ್ಫ್ ಬೋರ್ಡ್ ಹೆಸರು ಸಹ ಚೇಂಜ್ ಮಾಡಿದ್ದಾರೆ. ಮತ್ತೊಂದು ಕೆಲವರು ಮುಸ್ಲಿಂ ಈ ಒಂದು ವಿಚಾರ ಸಂಭ್ರಮಾಚರಣೆ ಮಾಡಿದರೆ, ಮತ್ತೊಂದು ಕಡೆ ನಿಮ್ಮ ಹೋರಾಟ ಯಾವ ರೀತಿ ಸರ್ ಮುಂದಿನ ದಿನಗಳಲ್ಲಂತ? ಇಲ್ಲಿ ನೋಡಿ, ಯಾವುದೇ ಅಭಿವೃದ್ಧಿ, ಮುಸಲ್ಮಾನರ ಅಭಿವೃದ್ಧಿ ಆದರೆ ಅದೇ ರೀತಿ ತಿದ್ದುಪಡಿಗೆ ನಾವು ಸ್ವಾಗತಿಸ್ತೀವಿ. ಯಾವುದೇ ತೊಂದರೆ ನಮ್ಮಲ್ಲಿರಲ್ಲ, ಸ್ವಾಗತಿಸ್ತೀವಿ. ಅದು ಅನುಕೂಲಕರವಾದಂತಹ ತಿದ್ದುಪಡಿ ಆಗಬೇಕು. ಮುಸಲ್ಮಾನರ ಅಭಿವೃದ್ಧಿ, ಅವರ ಹೆಸರು ಹೇಗಿಟ್ಟಿದ್ದಾರೆ ಅದೇ ರೀತಿ ಅಭಿವೃದ್ಧಿ ಆಗಬೇಕಿತ್ತು. ಇಲ್ಲಿ ಬಂಡವಾಳಶಾಹಿಗಳಿಗೆ, ವಕ್ಫ್ ಭೂಗಳ್ಳರಿಗೆ, ಅದು ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ, ವಕ್ಫ್ ಹಗರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೋ ಅವರಿಗೆ ಅವಕಾಶ ಕೊಡುವಂಥ ಒಂದು ಆ್ಯಕ್ಟ್ ಆಗಿದೆ. ಲಿಮಿಟೇಷನ್ ಆ್ಯಕ್ಟ್ ಲಾಗು ಮಾಡಿದ್ದಾರೆ, ಅನ್ವಯ ಮಾಡಿದ್ದಾರೆ ವಕ್ಫ್ ಇದಕ್ಕೆ. ನಮ್ಮ ಎಲ್ಲ ವಕ್ಫ್ ಆಸ್ತಿನೂ ಹೊರಟು ಹೋಗುವಂತಹ ಒಂದು ದೊಡ್ಡದ ಷಡ್ಯಂತರದ ಒಂದು ಭಾಗ. ಆದ್ದರಿಂದ ಇದನ್ನು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸುಪ್ರೀಂ ಕೋರ್ಟಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಈ ಕಾನೂನನ್ನು ಕಾನೂನಾಗದ ರೀತಿಯಲ್ಲಿ ನಮಗೆಷ್ಟು ಸಂವಿಧಾನ ಬಾಲಾಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಇಡೀ ದೇಶಾದ್ಯಂತ. ಇಲ್ಲಿ ಬೆಂಗಳೂರಿಗೆ ಆಗುತ್ತೆ ಸರ್, ಬೆಂಗಳೂರು ಯಾವಾಗ ಆಗುತ್ತೆ ಪ್ರತಿಭಟನೆ ಅಂತ? ಇಲ್ಲ, ಪ್ರತಿಭಟನೆ ಅಂತ ಇಲ್ಲ, ನಾವು ಈಗ ಕಾನೂನು ಹೋರಾಟಕ್ಕೆ ಈಗಾಗಲೇ ಮುಂದಾಗಿದ್ದೀವಿ. ಕಾನೂನು ಹೋರಾಟದ ರೂಪುರೇಷೆ ಹೇಗೆ ಎಂಬುದನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಟೂ ಅರ್ಲಿ ಆಗ್ತಾ ಇದೆ, ನಾನು ಏನು ಹೇಳೋಕ್ಕಾಗಲ್ಲ. ಏನು ಚರ್ಚೆ ನಡೀತಾ ಇದೆ. ಇವತ್ತು ನಾಳೆ ನಮ್ಮ ಎಲ್ಲ ನಾಯಕರು ಸೇರಿ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕು ಎಂಬುದು ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಸಫೀಸ್ ಸಾದಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೀವ್ರ ವಿರೋಧದ ನಡುವೆ ವಕ್ಫ್ ಕಾಯ್ದೆಯನ್ನು ಬದಲಾವಣೆ ಬಿಜೆಪಿ ಸರ್ಕಾರ ಮಾಡಿದೆ. ಇದಕ್ಕೆ ತುಂಬ ಆಕ್ರೋಶ ಸಹ ಕೇಳಿ ಬರ್ತದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಸಫೀಸ್ ಸಾದಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಅಂತೂ ಇಂತೂ ಕಾಯ್ದೆ ಬದಲಾವಣೆ ಆಗಿದೆ, ತಿದ್ದುಪಡಿ ತಂದಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನು ಸರ್ ಅಂತ? ಇಲ್ಲ, ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಈಗಾಗಲೇ ದೇಶದಾದ್ಯಂತ ಉಲ್ಮಾಗಳು, ಮುಸ್ಲಿಂ ಸಂಘಟನೆಗಳು ಎಲ್ಲವೂ ಚರ್ಚೆ ಮಾಡ್ತಾ ಇದೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ, ಈಗಾಗಲೇ ದಕ್ಷಿಣ ಭಾರತದ ಅತಿ ದೊಡ್ಡ ಉಲಮಾ ಸಂಘಟನೆ, ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ, ಅದೇ ರೀತಿ ಎಲ್ಲ ನಾಯಕರು ತೀರ್ಮಾನ ಮಾಡಿದ್ದಾರೆ. ಕಾನೂನು ಹೋರಾಟ ಮಾಡಲೇಬೇಕು. ಏಕೆಂದರೆ ಇದೊಂದು ಸಂವಿಧಾನದ ವಿರುದ್ಧ, ಅದೇ ರೀತಿ ಅಲ್ಪಸಂಖ್ಯಾತರ ವಿರುದ್ಧವಿರುವಂತಹ ಒಂದು ಕರಾಳ ಕಾಯ್ದೆ ಇದು. ಅಂತ ಸರ್, ಬಿಜೆಪಿ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ, ಇದು ಅಸಂವಿಧಾನಕ್ಕೆ ಬಿತ್ತು, ನಾವು ಸರಿಪಡಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಅಸಂವಿಧಾನಿಕ ಅಂತ ಹೇಳಿದರೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಧಾರ್ಮಿಕ ಸ್ವಾತಂತ್ರ್ಯದ ಸ್ಪಷ್ಟವಾದ ಉಲ್ಲಂಘನೆ. ಅದು ಫಂಡಮೆಂಟಲ್ ರೈಟ್ಸು, ಧಾರ್ಮಿಕ ಸ್ವಾತಂತ್ರ್ಯ ಎಂಬುದು ಎಲ್ಲ ಧರ್ಮದವರಿಗೂ ಅವರವರ ಧರ್ಮಕ್ಕನುಸೃತವಾಗಿ ಜೀವನ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಈ ನಮ್ಮ ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿದೆ. ಆದ್ದರಿಂದ ಸಂವಿಧಾನದ ವಿರುದ್ಧ. ಅದೇ ರೀತಿಯಲ್ಲಿ ಇದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991 ಅದರ ವಿರುದ್ಧ, ಸಂವಿಧಾನದ ವಿರುದ್ಧನೇ ಇದು. ಅದರೊಟ್ಟಿಗೆ ಅಲ್ಪಸಂಖ್ಯಾತರ ವಿರುದ್ಧ. ಏಕೆಂದರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಈಗ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಸೆಕ್ಷನ್ 83ಯಲ್ಲಿ ನಿಮಗೆ ಗೊತ್ತಿರಬೇಕು, ಇಡೀ ಭಾರತದಾದ್ಯಂತ ಯಾವುದೇ ಒಂದು ಇದಕ್ಕೂ ಟ್ರಿಬ್ಯುನಲ್ ಇದೆ. ಲ್ಯಾಂಡ್ ಟ್ರಿಬ್ಯುನಲ್ ಇದೆ, ಫ್ಯಾಮಿಲಿ ಟ್ರಿಬ್ಯುನಲ್ ಇದೆ, 17 ಟ್ರಿಬ್ಯುನಲ್ಗಳಿವೆ. ಆ ಟ್ರಿಬ್ಯುನಲ್ ಮಾಡೋದು ಯಾಕೆ? ಅಲ್ಲಿ ಸಿವಿಲ್ ಕೋರ್ಟ್ಗಳಲ್ಲಿ ಕೇಸುಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಇಲ್ಲಿ ಟ್ರಿಬ್ಯುನಲ್ಗೆ ಹೋಗಿ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಆ ಅಪಪ್ರಚಾರದ ಪರಮಾವಧಿ ಮಾಡ್ತಾ ಇದ್ದಾರೆ. ಟ್ರಿಬ್ಯುನಲ್ ಅಂತ ಹೇಳಿದರೆ ಮುಸಲ್ಮಾನರೇ ಇರುವಂತಹ ಒಂದು ಕೋರ್ಟು ಅಂತ. ನಾವು ರಚನೆ ಮಾಡಿದ ಕೋರ್ಟ್ ಅಲ್ಲ. ಆ ಕೋರ್ಟಲ್ಲಿ ಜಡ್ಜ್ ಇರೋದು ಯಾರು? ಹೈಕೋರ್ಟ್ನಲ್ಲಿ ನೇಮಕ ಮಾಡುವಂಥ ಮುಖ್ಯ ನ್ಯಾಯಮೂರ್ತಿ. ಅಲ್ಲಿ ಮುಸಲ್ಮಾನ್ ಒಬ್ಬ ಮಾತ್ರ, 3ರಲ್ಲಿ ಒಬ್ಬರು ಮಾತ್ರ ಇಸ್ಲಾಮಿಕ್ ಲಾ ಗೊತ್ತಿರುವವರು ಇರಬೇಕು ಅಂತೇಳಿರೋದು. ಇದು ಲಾನ್ನೇ, ಟ್ರಿಬ್ಯುನಲನ್ನೇ ಅಲ್ಲಿ ಏನು ಮಾಡಿದ್ದಾರೆ, ಅದು ಟ್ರಿಬ್ಯುನಲ್ಲಿ ಅಪ್ಲಿಕೇಶನ್ ನಮಗೆ ಹಾಕ್ಬೋದಿತ್ತು ಮುಂಚೆ. ಆ ಟ್ರಿಬ್ಯುನಲ್ ಅಪ್ಲಿಕೇಶನ್ ಆಗಿ ನಿಮಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ, ನಿಮಗೆ ಇಲ್ಲಿ ಅಪೀಲ್ಗೆ ಹೋಗ್ಬೋದು, ಎಲ್ಲಿ ಹೈಕೋರ್ಟ್ಗೆ ಹೋಗ್ಬೋದು, ನಂತರ SLP ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಜುಡಿಷರಿ ಒಂದು ಇಲಾಖೆಯನ್ನು ಏನು ಮಾಡಲಾಗಿದೆ, ಇಲ್ಲಿ ಸಂಪೂರ್ಣವಾಗಿ ಸರ್ವನಾಶ ಮಾಡಲಾಗಿದೆ. ಇದು ಬರೀ DC ಕೊಡಲಾಗಿದೆ. ಒಬ್ಬ DC ಅಂದರೆ ಸರ್ಕಾರಿ ನಿಯೋಜಿತ ಒಬ್ಬ ಅಧಿಕಾರಿಗೆ ಸಂಪೂರ್ಣವಾದಂತಹ ಒಂದು ಪರಮಾಧಿಕಾರ ಕೊಡಲಾಗಿದೆ. ಮುಂಚೆ ಇದ್ದದ್ದೇನು, ಟ್ರಿಬ್ಯುನಲ್ ಇತ್ತು. ಟ್ರಿಬ್ಯುನಲಿಂದ ನಿಮಗೆ ಅಪೀಲ್ಗೆ ಹೋಗ್ಬೋದು, ಎಲ್ಲಿ ಹೈಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟಿಂದ SLP ನೀವು ಎಲ್ಲಿ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಅದನ್ನು ಇಲ್ಲದಾಗಿ ಮಾಡಿ. ಅದೇ ರೀತಿ ಮತ್ತೊಂದು ಪ್ರಮುಖವಾದಂಥ ವಿಷಯ, ಲಿಮಿಟೇಷನ್ ಆ್ಯಕ್ಟ್ ಈ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಅಪ್ಲಿಕೇಬಲ್ ಆಗಲ್ಲ.
ಲಿಮಿಟೇಷನ್ ಆ್ಯಕ್ಟು, ಹಿಂದೂ ಎಂಡೋಮೆಂಟ್ ಬಿಲ್ ಇದೆ, ಇದು ಏನು ಆ್ಯಕ್ಟ್ ಇದೆ, ಅದೇ ರೀತಿಯಲ್ಲಿ ಸಿಖ್ ಗುರುದ್ವಾರ ಪ್ರತಿಬಂಧಕ ಇದೆ. ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೂ ಅನ್ವಯವಾಗದಂತಹ ಏನು ಲಿಮಿಟೇಷನ್ ಆ್ಯಕ್ಟ್ ಇಲ್ಲಿ ವಕ್ಫ್ ಬೋರ್ಡಿಗೆ ತರಲಾಗಿದೆ. ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ನಿನ್ನೆ ಪಾರ್ಲಿಮೆಂಟಲ್ಲಿ ಏನು ಹೇಳ್ತಾರೆ, ಬಡ ಮುಸ್ಲಿಂ ಸಮುದಾಯಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಇಲ್ಲಿ ಏನಾಗ್ತಾ ಇರೋದು 9 ಲಕ್ಷ ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದಿಲ್ಲ, ಬರೀ ಸುಳ್ಳದು. ಹಾಗಾದ್ರೆ 1 ಲಕ್ಷ ಎಕರೆ ಇರ್ಬೋದು, ಜಾಸ್ತಿ ಅಬ್ಬಬ್ಬ ಅಂತ ಹೇಳಿದರೆ. ಇದೇನಾಗಿದೆ ಅಂತ ಹೇಳಿ ಅನ್ವರ್ ಮಾಡಿ ಇಡೀ ದೇಶದಲ್ಲಿ, ಯಾಕೆಂದರೆ ಅನ್ವರ್ ಮಾಣಿಪಾಡಿ ಒಂದು ವರದಿ ಮಾಡ್ತಾರೆ. ಇದೆಲ್ಲ ಒಂದು ಷಡ್ಯಂತರದ ಭಾಗವಾಗಿ ಈಗ ಕಾಣ್ತಾ ಇದೆ. ಅನ್ವರ್ ಮಾಣಿಪಾಡಿ ಒಂದು 10 ವರ್ಷ ಮುಂಚೆ ಒಂದು ವರದಿ ಮಾಡ್ತಾರೆ. ಆ ವರದಿಯಲ್ಲಿ 2 ಲಕ್ಷ ಕೋಟಿ ಅಂತ ಕರ್ನಾಟಕ ಹೇಳ್ತಾರೆ. ಅದೇ ರೀತಿ 9 ಲಕ್ಷ ಕೋಟಿ ಅಂತ ಇಡೀ ದೇಶ ಅಂತ ಹೇಳ್ತಾರೆ. ಅದನ್ನೇ ರಿಜಿಜು ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ. ಅದನ್ನೇ ಕರ್ನಾಟಕದ ಆ ವರದಿಯನ್ನು, ಅನ್ವರ್ ಮಾಣಿಪಾಡಿ ವರದಿಯನ್ನು ಗೃಹ ಮಂತ್ರಿಗಳು ಹೇಳ್ತಾರೆ, ರಿಜಿಜು ಅವರು ಹೇಳ್ತಾರೆ, ಇಡೀ ಪಾರ್ಲಿಮೆಂಟಲ್ಲಿ ಹೇಳಲಾಗುತ್ತೆ. ಅಲ್ಲಿ ಏನಾಗ್ತಾ ಇದೆ, ಇದೊಂದು ಷಡ್ಯಂತರದ ಒಂದು ಭಾಗವಾಗಿ ಕಾಣ್ತಾ ಇದೆ. ನಾನು ಹೇಳ್ತಾ ಇರೋದು 9 ಲಕ್ಷ ಎಕರೆ ಜಾಗ ಇದೆ ಅಲ್ಲ, ಅದನ್ನು ಕೊಟ್ಟು ಬಿಟ್ಟರೆ ಆಯ್ತಲ್ಲ ಮುಸಲ್ಮಾನರದ್ದು ಕೊಡಬೇಕಲ್ವಾ. ಈಗಿರುವಂಥ 9 ಲಕ್ಷದಲ್ಲಿ ನಾನು ಹೇಳ್ತಾ ಇರೋದು 6-7 ಲಕ್ಷ ಎಕರೆ ಜಾಗ ಈಗೇನಿದೆ ವ್ಯಾಜ ಇದೆ, ಕೇಸುಗಳಿವೆ. ಆ ಕೇಸನ್ನು ನೀವು ಈ ಲಿಮಿಟೇಷನ್ ಆ್ಯಕ್ಟಲ್ಲಿ ಅಪ್ಲಿಕೇಬಲ್ ಮಾಡಿ ಅನುಕೂಲ ಮಾಡ್ತಾ ಇದ್ದೀರಾ. ಯಾರು ಕಬಳಿಕೆದಾರರಿದ್ದಾರೋ, ಯಾರು ಭೂಗಳ್ಳರಿದ್ದಾರೋ, ಯಾರು ವಕ್ಫ್ ಹಗರಣ ಮಾಡಿದ್ದಾರೋ ಅವರಿಗೆ ಅನುಕೂಲ ಮಾಡುವಂಥ ಒಂದು ಆ್ಯಕ್ಟ್ ಆಗಿದೆ ಅಪ್ಲಿಕೇಶನ್. ಯಾವುದು ಲಿಮಿಟೇಷನ್ ಆ್ಯಕ್ಟ್? ನೀವು ನೋಡಿ, ಲಿಮಿಟೇಷನ್ ಆ್ಯಕ್ಟ್ ಹಿಂದೂ ಎಂಡೋಮೆಂಟ್ ಆ್ಯಕ್ಟಿಗಿಲ್ಲ. ಅಂದರೆ 12-15 ವರ್ಷ ಒಂದು ವಕ್ಫ್ ಭೂಮಿ ನಿಮ್ಮ ಕೈಯಲ್ಲಿದ್ದರೆ ಅಥವಾ ಯಾವುದೇ ಭೂಮಿ ನಿಮ್ಮಲ್ಲಿದ್ದರೆ ಅದು ನಿಮ್ಗಾಗ್ತದೆ, ಯಾರ ಸ್ವಾಧೀನದಲ್ಲಿದೆ ಅವರಿಗಾಗ್ತದೆ ಎಂಬ ಆ ಲಿಮಿಟೇಷನ್ ಆ್ಯಕ್ಟು ಈಗ ವಕ್ಫ್ ಬೋರ್ಡಿಗೆ ತಂದಿದ್ದಾರೆ. ನಾವು 50 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಇಲ್ಲಿ ಬೆಲ್ಲಹಳ್ಳಿಯಲ್ಲಿ 608 ಎಕರೆ, ಇಲ್ಲಿ 400 ಎಕರೆ ಜಾಗ, ಇಡೀ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತಾ ಇರುವುದೇ ಆ ಜಾಗಕ್ಕಾಗಿ. ಈ ಕಾಯ್ದೆ ಬಂದರೆ, ಈ ಬಿಲ್ ಬಂದರೆ ಎಲ್ಲ ಜಾಗವು ನಮ್ಮಿಂದ ಹೊರಟೋಗುತ್ತೆ. ಅದು ನಾನು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಇದು ಮುಸಲ್ಮಾನರಿಗೆ ಅನುಕೂಲ ಮಾಡ್ತಾ ಇರೋದಾ ಅಥವಾ ವಿರೋಧ ಮಾಡ್ತಾ ಇರೋದು, ನೀವು ಹೇಳಿ ಸರ್. ಈಗ ಮತ್ತೊಂದು ಕಡೆ ಈ ವಕ್ಫ್ ಬೋರ್ಡ್ ಹೆಸರು ಸಹ ಚೇಂಜ್ ಮಾಡಿದ್ದಾರೆ. ಮತ್ತೊಂದು ಕೆಲವರು ಮುಸ್ಲಿಮ್ ಈ ಒಂದು ವಿಚಾರ ಸಂಭ್ರಮಾಚರಣೆ ಮಾಡಿದರೆ, ಮತ್ತೊಂದು ಕಡೆ ನಿಮ್ಮ ಹೋರಾಟ ಯಾವ ರೀತಿ ಸರ್ ಮುಂದಿನ ದಿನಗಳಂತ? ಇಲ್ಲಿ ನೋಡಿ, ಯಾವುದೇ ಅಭಿವೃದ್ಧಿ, ಮುಸಲ್ಮಾನರ ಅಭಿವೃದ್ಧಿ ಆದರೆ ಅದೇ ರೀತಿ ತಿದ್ದುಪಡಿಗೆ ನಾವು ಸ್ವಾಗತಿಸ್ತೀವಿ. ಯಾವುದೇ ತೊಂದರೆ ನಮ್ಮಲ್ಲಿರಲ್ಲ, ಸ್ವಾಗತಿಸ್ತೀವಿ. ಅದು ಅನುಕೂಲಕರವಾದಂತಹ ತಿದ್ದುಪಡಿ ಆಗಬೇಕು. ಮುಸಲ್ಮಾನರ ಅಭಿವೃದ್ಧಿ, ಅವರ ಹೆಸರು ಹೇಗಿಟ್ಟಿದ್ದಾರೆ ಅದೇ ರೀತಿ ಅಭಿವೃದ್ಧಿ ಆಗಬೇಕಿತ್ತು. ಇಲ್ಲಿ ಬಂಡವಾಳಶಾಹಿಗಳಿಗೆ, ವಕ್ಫ್ ಭೂಗಳ್ಳರಿಗೆ, ಅದು ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ, ವಕ್ಫ್ ಹಗರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೋ ಅವರಿಗೆ ಅವಕಾಶ ಕೊಡುವಂಥ ಒಂದು ಆ್ಯಕ್ಟ್ ಆಗಿದೆ. ಲಿಮಿಟೇಷನ್ ಆ್ಯಕ್ಟ್ ಲಾಗು ಮಾಡಿದ್ದಾರೆ, ಅನ್ವಯ ಮಾಡಿದ್ದಾರೆ ವಕ್ಫ್ ಇದಕ್ಕೆ. ನಮ್ಮ ಎಲ್ಲ ವಕ್ಫ್ ಆಸ್ತಿನೂ ಹೊರಟೋಗುವಂತಹ ಒಂದು ದೊಡ್ಡದ ಷಡ್ಯಂತರದ ಒಂದು ಭಾಗ. ಆದ್ದರಿಂದ ಇದನ್ನು ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಸುಪ್ರೀಂ ಕೋರ್ಟಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಈ ಕಾನೂನನ್ನು ಕಾನೂನಾಗದ ರೀತಿಯಲ್ಲಿ ನಮಗೆಷ್ಟು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಇಡೀ ದೇಶಾದ್ಯಂತ. ಇಲ್ಲಿ ಬೆಂಗಳೂರಿಗೆ ಆಗುತ್ತೆ ಸರ್? ಬೆಂಗಳೂರು ಯಾವಾಗ ಆಗುತ್ತೆ ಪ್ರತಿಭಟನೆ ಅಂತ? ಇಲ್ಲ, ಪ್ರತಿಭಟನೆ ಅಂತ ಇಲ್ಲ. ನಾವು ಈಗ ಕಾನೂನು ಹೋರಾಟಕ್ಕೆ ಈಗಾಗಲೇ ಮುಂದಾಗಿದ್ದೀವಿ. ಕಾನೂನು ಹೋರಾಟದ ರೂಪುರೇಷೆ ಹೇಗೆ ಎಂಬುದನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಟೂ ಅರ್ಲಿ ಆಗ್ತಾ ಇದೆ, ನಾನು ಏನು ಹೇಳೋಕ್ಕಾಗಲ್ಲ. ಏನು ಚರ್ಚೆ ನಡೀತಾ ಇದೆ. ಇವತ್ತು ನಾಳೆ ನಮ್ಮ ಎಲ್ಲ ನಾಯಕರು ಸೇರಿ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಮಾಡಬೇಕು ಎಂಬುದು ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಸಫೀಸ್ ಸಾದಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.